ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಂತ್ರಿ ಮಾಡ್ತೀರೋ ಇಲ್ವೋ ನೇರ ಮಲ್ಲಿಕಾರ್ಜುನ್ ಖರ್ಗೆಗೆ ಈಗ ಲಕ್ಷ್ಮಣ್ ಸವದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಡಿಕೆಶಿ ಸಂಪುಟದಲ್ಲಿ ಮಂತ್ರಿ ಮಾಡ್ತೀರೋ ಇಲ್ವೋ ನೇರ ಮಲ್ಲಿಕಾರ್ಜುನ ಖರ್ಗೆಗೆ ಲಕ್ಷ್ಮಣ್ ಸವದಿ ಪ್ರಶ್ನೆ. ನನ್ನನ್ನ ಡಿಸಿಎಂ ಮಾಡಿದ ಬಿಜೆಪಿ ಪಕ್ಷ ಬಿಟ್ಟು ಬಂದಿದ್ದೇನೆ. ಸಿದ್ದರಾಮಯ್ಯ ಕಾಲದಲ್ಲಿ ಮಿನಿಸ್ಟರ್ ಮಾಡಲಿಲ್ಲ. ಡಿಕೆಶಿ ಸಂಪುಟದಲ್ಲಾದ್ರೂ ನನ್ನನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಸವದಿ ಮನವಿ. ಡಿಕೆಶಿ ಸಂಪುಟದಲ್ಲಿ ಮಂತ್ರಿ ಮಾಡ್ತೀರೋ ಇಲ್ವೋ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೇರವಾಗಿ ಮಲ್ಲಿಕಾರ್ಜುನ ಖರ್ಗೆಗೆ ಲಕ್ಷ್ಮಣ್ ಸವದಿ ಪ್ರಶ್ನೆಯನ್ನ ಮಾಡಿರುವಂತದ್ದು. ನನ್ನನ್ನ ಡಿಸಿಎಂ ಮಾಡಿದ ಬಿಜೆಪಿ ಪಕ್ಷವನ್ನ ಬಿಟ್ಟು ನಾನು ಬಂದಿದ್ದೇನೆ. ಸಿದ್ದರಾಮಯ್ಯ ಕಾಲದಲ್ಲೂ ಕೂಡ ನನ್ನನ್ನ ಮಿನಿಸ್ಟರ್ ಮಾಡಲಿಲ್ಲ. ಈಗ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಾದ್ರೂ ನನ್ನನ್ನ ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಸವದಿ ಮನವಿ. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿ ಮಾಡ್ತೀರೋ ಇಲ್ವೋ ಅಂತ ಪ್ರಶ್ನೆಯನ್ನ ಮಾಡಿರುವಂತದ್ದು. ನೇರವಾಗಿ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಲಕ್ಷ್ಮಣ್ ಸವದಿ ಪ್ರಶ್ನೆಯನ್ನ ಮಾಡಿದ್ದಾರೆ. ನನ್ನನ್ನ ಡಿಸಿಎಂ ಮಾಡಿದಂತಹ ಬಿಜೆಪಿ ಪಕ್ಷವನ್ನು ಬಿಟ್ಟು ಬಂದಿದ್ದೇನೆ. ಸಿದ್ದರಾಮಯ್ಯ ಕಾಲದಲ್ಲೂ ಕೂಡ ನಾನು ಮಿನಿಸ್ಟರ್ ಆಗ್ಲಿಲ್ಲ. ಈಗಲಾದ್ರೂ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನನ್ನನ್ನ ಮಿನಿಸ್ಟರ್ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿರುವಂತದ್ದು ಲಕ್ಷ್ಮಣ್ ಸವದಿ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ ಲಕ್ಷ್ಮಣ್ ಸವದಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಪಾಲಾಗಿದೆ 1 ಮಂತ್ರಿ ಸ್ಥಾನ. ಇನ್ನ 2 ಸ್ಥಾನ ಉಳಿದಿರುವಂತದ್ದು. ಇನ್ನು 2 ಸಚಿವ ಸ್ಥಾನ ಈಗ ಡಿಕೆಶಿ ಟೀಮ್ ಪಾಲು ಅಂತ ಹೇಳಲಾಗ್ತಾ ಇದೆ. ಸಂಪುಟ ಸೇರಲು ಸವದಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಸರತ್ತನ್ನ ಮಾಡ್ತಿದ್ದಾರೆ. ಬೆಳಗಾವಿ ಕೈವಶಕ್ಕಾಗಿ ಇಬ್ಬರಿಗೂ ಕೂಡ ಮಣೆ ಹಾಕ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸವದಿಯನ್ನ ಕಾಂಗ್ರೆಸ್ಗೆ ಕರೆ ತಂದಿದ್ದೇ ಡಿಕೆ ಶಿವಕುಮಾರ್ ಅವರು. ಈಗ ಸಿಎಂ ಆಗಿದ್ದಾರೆ. ಕಿತ್ತೂರು ಕರ್ನಾಟಕದಲ್ಲಿ ಲಕ್ಷ್ಮಣ್ ಸವದಿ ಬಲು ಪ್ರಭಾವಿ ರಾಜಕಾರಣಿ. ಕುಂದಾನಗರಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಭಾವ ಕೂಡ ಹೆಚ್ಚಾಗಿದೆ. 2 ಕ್ಷೇತ್ರ ತುಂಬಾನೇ ಮುಖ್ಯ ಆಗಿದ್ರಿಂದ ಇಬ್ಬರಿಗೂ ಕೂಡ ಮಣೆ ಹಾಕ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಇದೀಗ. ಕುಂದಾನಗರಿಗೆ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದ್ದು, ಆಲ್ರೆಡಿ ಸತೀಶ್ ಜಾರಕಿಹೊಳಿ ಅವರ ಪಾಲಾಗಿರುವಂತದ್ದು 1 ಮಂತ್ರಿ ಸ್ಥಾನ. ಇನ್ನ 2 ಸಚಿವ ಸ್ಥಾನ ಡಿಕೆ ಶಿವಕುಮಾರ್ ಅವರ ಟೀಮ್ಗೆ ಪಾಲಾಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸಂಪುಟ ಸೇರೋದಕ್ಕೆ ಸವದಿ ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಕಸರತ್ತನ್ನ ಮಾಡ್ತಿದ್ದಾರೆ. ಬೆಳಗಾವಿ ಕೈವಶಕ್ಕಾಗಿ ಇಬ್ಬರಿಗೂ ಕೂಡ ಮಣೆ ಹಾಕ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಸವದಿ ಅವರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ದೇ ಡಿಕೆ ಶಿವಕುಮಾರ್ ಅವರು. ಕಿತ್ತೂರು ಕರ್ನಾಟಕದಲ್ಲಿ ಲಕ್ಷ್ಮಣ್ ಸವದಿ ಅವರ ಪ್ರಭಾವ ಬಲು ಆಗಿರಿದೆ, ಜಾಸ್ತಿ ಇರುವಂತದ್ದು. ಇತ್ತ ಕುಂದಾನಗರಿಯಲ್ಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಭಾವ ಹೆಚ್ಚಾಗಿರುವಂತದ್ದು. ಇಬ್ಬರಿಗೂ ಕೂಡ ಮಣೆ ಹಾಕ್ತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಪ್ರಶಾಂತ್. ಈಗ ಆಲ್ರೆಡಿ 3 ಮಂತ್ರಿ ಸ್ಥಾನಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಕುಂದಾನಗರಿಗೆ. ಒಂದು ವೇಳೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಈಗ ಮಂತ್ರಿ ಸ್ಥಾನ ಪಾಲಾಗಿದೆ, ಇನ್ನ ಉಳಿದ 2 ಸ್ಥಾನಗಳು ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಿಗುತ್ತಾ, ಜೊತೆಗೆ ಸವದಿ ಅವರಿಗೆ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಖಂಡಿತ ಗಂಗಾ, ಏನಂತಂದ್ರೆ ಇನ್ನು ಕೆಲವು ದಿನಗಳಿಂದ 2ನೇ ಹಂತದಲ್ಲಿ ಮಂತ್ರಿಮಂಡಲ ರಚನೆ ಆಗ್ತಕ್ಕಂಥದ್ದು. ಡಿಕೆಶಿ ಸಂಪುಟದಲ್ಲಿ ಈಗಾಗಲೇ ಸುಮಾರು 13 ಜನ ಆಗುವಷ್ಟು ಸಚಿವ ಸ್ಥಾನ ಮಾಡಿಕೊಂಡಿರುವಂತದ್ದು. ಇನ್ನು 20 ಜನ ಇದ್ದಾರೆ. 20 ಜನರ ಪೈಕಿ ಬೆಳಗಾವಿಗೆ ಇನ್ನೂ 2 ಸ್ಥಾನ ಏನು ಸಿಗುತ್ತೆ ಅಂತ ಹೇಳಿದೀಗ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ 1 ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಇದರ ಜೊತೆಗೆ ಬೆಳಗಾವಿಯಲ್ಲಿ ಈಗಾಗಲೇ ಸಚಿವ ಸ್ಥಾನಕ್ಕಾಗಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಭಾರಿ ಪ್ರಮಾಣದಲ್ಲಿ ಕಸರತ್ತನ್ನು ಸಹ ನಡೆಸ್ತಾ ಇರುವಂತದ್ದು. ಇದರ ಜೊತೆಗೆ ಬೆಳಗಾವಿಯಲ್ಲಿ
ಸಚಿವ ಸ್ಥಾನದ ಆಕಾಂಕ್ಷಿಯಾಗಿ ಏನಂತಂದ್ರೆ ಇಲ್ಲಿ ಅಶೋಕ್ ಪಟ್ಟಣ್ ರಾಮದುರ್ಗ ಮತಕ್ಷೇತ್ರದಿಂದ ಗದಗ ಮತಕ್ಷೇತ್ರದಿಂದ ಗಣೇಶ್ ಹುಕ್ಕೇರಿ, ಕಾಗವಾಡದಿಂದ ರಾಜೀವ್ ಕಾಗೆ ಮತ್ತು ರಾಮದುರ್ಗದಿಂದ ಅಶೋಕ್ ಪಟ್ಟಣ್, ಬೈಲಹೊಂಗಲದಿಂದ ಮಹಾಂತೇಶ್ ಕೌಜಲ್ಗಿ ಸಹ ಇಲ್ಲಿ ಸ್ಪರ್ಧೆಯನ್ನ ಇಲ್ಲಿ ಏನು ಸಹ ನಡೆಸುವಂತದ್ದು. ಈಗಾಗಲೇ ಇವರು ಸಹ ಎಲ್ಲರೂ ಎಐಸಿಸಿ ಮುಖಂಡರನ್ನ ಸಹ ಇಲ್ಲಿ ಭೇಟಿ ನೀಡುವಂತದ್ದು. ಇಲ್ಲಿ ಮತ್ತೊಂದು ಕಡೆ ನೋಡ್ಬೇಕಂದ್ರೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡಬೇಕಂತ ಹೇಳಿ ಅತಿ ಹೆಚ್ಚು ಕೂಗು ಸಹ ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ 2023ರಲ್ಲಿ ಏನು ವಿಧಾನಸಭಾ ಚುನಾವಣೆ ನಡೆಯಿತು. ಈ ಒಂದು ಸಂದರ್ಭದಲ್ಲಿ ಆಗಿನ ಸಂದರ್ಭದಲ್ಲಿ ಏನು ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಬಿಜೆಪಿಯಲ್ಲಿದ್ರು. ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ಸಿಗದೇ ಇರೋರಿಗೆ ಹತಾಶೆಗೊಂಡಿದ್ರು. ಅವರನ್ನ ಮನವೊಲಿಸಿ ಕಾಂಗ್ರೆಸ್ ಪಕ್ಷಕ್ಕೆ ತರುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ರು. ತದನಂತರ ಡಿ ಕೆ ಶಿವಕುಮಾರ್ ಅವರ ಏನು ಒಂದು ನೇತೃತ್ವದಲ್ಲಿ ಲಕ್ಷ್ಮಣ ಸವದಿ ಅವರು ಸಹ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂತದ್ದು. ಈಗ ಲಕ್ಷ್ಮಣ ಸವದಿ ಅವರು ಸಹ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಈಗ ಪ್ರಶ್ನೆ ಕೇಳ್ತಾ ಇರುವಂತದ್ದು. ಬಿಜೆಪಿ ನನ್ನನ್ನ ಉಪಮುಖ್ಯಮಂತ್ರಿಯಾಗಿ ಮಾಡಿತ್ತು, ಸಾಕಷ್ಟು ರೀತಿಯಲ್ಲಿ ಸಚಿವ ಸ್ಥಾನ ಕೊಟ್ಟಿತ್ತು, ಅದನ್ನ ತೋರಿದ ನಾನು ಕಾಂಗ್ರೆಸ್ಗೆ ಬಂದಿದ್ದೀನಿ, ನನಗೆ ಸಚಿವ ಸ್ಥಾನ ನೀಡಲೇಬೇಕಂತ ಹೇಳಿ ಇದೀಗ ಎಐಸಿಸಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲಿ ಏನಂತಂದ್ರೆ ಒತ್ತಡವನ್ನು ಸಹ ಇಲ್ಲಿ ಹಾಕ್ತಾ ಇರುವಂತದ್ದು. ಇದರ ಜೊತೆಗೆ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಲಕ್ಷ್ಮಣ ಸವದಿ ಅವರು ಕಿತ್ತೂರು ಕರ್ನಾಟಕದ ಭಾಗದಲ್ಲಿ ಲಿಂಗಾಯತ ಪ್ರಭಾವಿ ನಾಯಕ ಆಗಿರೋದ್ರಿಂದ ಅವರಿಗೂ ಸಚಿವ ಸ್ಥಾನ ಕೊಟ್ಟರೆ ಮುಂಬರುವ ಅಂದ್ರೆ 2028ರಲ್ಲಿ ಏನು ವಿಧಾನಸಭಾ ಚುನಾವಣೆ ಬರುತ್ತೆ, ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳಿತಾಗದೆ ಅಂತ ಹೇಳಿ ಈಗ ಮಾತುಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಇದರ ಜೊತೆಗೆ ಬೆಳಗಾವಿಯಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸಚಿವ ಸ್ಥಾನ ನೀಡಬೇಕಾದಂತಹ ಅವಶ್ಯಕತೆ ಸಹ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತದ್ದು. ಗಂಗಾ, ಎಸ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗಾಗಿ.